ಓಂ ಶಾಂತಿ. ಡೇಟ್ ಆಗಿದೆ 19 ಅಕ್ಟೋಬರ್ 1975, ಪಾರ್ಟ್ 2. ಇನ್ನೊಂದು ಮುರಳಿ ಇದೆ. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಮಾಯಾ ಕೋ ಲಲಕಾರನೆ ವಾಲಾ ಲಷ್ಕರ್ ಹಿ ಅಪನಾ ಝಂಡಾ ಬುಲಂದ್ ಕರ್ ಸಕೇಗಾ. माया को ललकारने वाला लश्कर ही अपना झंडा बुलंद कर सकेगा. ಬಾಬಾ ಹೇಳ್ತಾರೆ, ನಾವೇನು ಮಾಡಬೇಕು? ಮಾಯೆಗೆ ಲಲಕಾರ ಮಾಡಬೇಕು, ಅಂಜಬಾರ್ದು, ಓಡಿ ಹೋಗಬಾರ್ದು, ಬಾನಿ ಅನ್ಬೇಕು. ಈಗ ಸಣ್ಣ ಮಕ್ಕಳು ಜಗಳ ಮಾಡ್ತಿರ್ತಾವೆ, ಬಾ ಹೊಡಿತೀಯ, ಬಾ 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 ಅಂತ ಮಾಡ್ತಿರ್ತಾರೆ, ನೋಡಿರಲ್ಲ, ಅದಕ್ಕೆ ಲಲಕಾರನ ಅಂತ ಹೇಳ್ತಾರೆ. ಮಾಯೆಗೆ ಹೆದರಬಾರ್ದು. ಮಾಯೆ ಬಾನಿ, ಎಷ್ಟು ಬರ್ತೀಯ ಬಾನಿ. ಲಲಕಾರನೆ ವಾಲ ಲಷ್ಕರ್. ಲಷ್ಕರ್ ಅಂತಂದ್ರೆ ಅದು ಯುದ್ಧ ಮಾಡೋಂಥ. ಅವನೇ ಏನಾಗ್ತಾನೆ? ಝಂಡಾ ಬುಲಂದ್ ಕರ್ ಸಕೇಗ, ವಿಜಯದ ಪತಾಕೆಯನ್ನು ಹಾರಿಸಲಿಕ್ಕೆ ಸಾಧ್ಯ. ಅಂದರೆ ಮಾಯೆಗೆ ನಾವು ಆಹ್ವಾನ ಮಾಡಬೇಕು, ಕಷ್ಟಗಳಿಗೆ ಆಹ್ವಾನ ಮಾಡಬೇಕು. ಅದಕ್ಕೆ ಕೃಷ್ಣ ಸಂಧಾನ ಮಾಡೋಕ್ಕೆ ಕುಂತಿ ಹತ್ರ ಬರ್ತಾನೆ. ಎಲ್ಲರನ್ನ ಭೇಟಿಯಾಗಿ ಕುಂತಿ ಹತ್ರ ಭೇಟಿಯಾಗಕ್ಕೆ ಬರ್ತಾನೆ. ಕುಂತಿ ಅವನ ಅತ್ತೆ, ಸೋದರತ್ತೆ ಅಲ್ಲ, ನಿನಗೇನು ಬೇಕು ಕೇಳು ಅಂತ ಕೇಳ್ತಾನೆ ಕುಂತಿಗೆ. ಕುಂತಿ ಭಾಳ ಪ್ರೇಮ ಮಾಡ್ತಿರ್ತಾಳೆ ಕೃಷ್ಣನನ್ನು. ಅದಕ್ಕೆ ಹೇಳ್ತಾಳಕ್ಕೆ, ಏನು ಬೇಕು ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಕೆ ಹೇಳ್ತಾಳ, ಸಮಸ್ಯೆಗಳನ್ನು ಹೆಚ್ಚು ಮಾಡು ಅಂತ ಹೇಳ್ತಾಳೆ. ಯಾರು ಕೇಳ್ತಾರೆ? ಯಾಕೆ ಅಂತ ಕೇಳ್ತಾನೆ. ಅವನಿಗೂ ವಿಚಿತ್ರ ಆಗ್ತದೆ. ಇಂಥ ವರದಾನ ಆಗಲಿ, ಇಂಥ ಬೇಡಿಕೆ ಆಗಲಿ ಯಾರು ಇಡ್ತಾರ? ಯಾಕೆ ಹಿಂಗೆ ಕೇಳ್ತಿ ಅಂತಂದ ಕೂಡಲೇ, ಸಮಸ್ಯೆಗಳು ಹೆಚ್ಚಿದ್ರೆ ನಾನು ನಿನ್ನ ನೆನಪು ಮಾಡ್ಲಿಕ್ಕೆ ಜಾಸ್ತಿ ಆಗ್ತದೆ. ನಿನ್ನ ನೆನಪು ಬಿಟ್ಟು ಒಂದು ಕ್ಷಣನೂ ನನಗೆ ಇರೋಕ್ಕಾಗೋದಿಲ್ಲ. ಅದು ನಂಗೆ ಭಾಳ ತ್ರಾಸಾಗ್ತದೆ ನಿನ್ನ ನೆನಪಿಟ್ಟಿರೋದು. ಅದಕ್ಕೆ ನೀ ಎಲ್ಲ ನನಗೆ ಚಲೋ ಎಲ್ಲ ಕೊಟ್ಟು ಅಂತಂದ್ರೆ ನಿನ್ನ ನೆನಪಾರೋ ಸಾಧ್ಯತೆ ಇದೆ. ಅದಕ್ಕೆ ನೀನೇನು ಮಾಡು, ನನಗೆ ಸಮಸ್ಯೆಗಳನ್ನೇ ಕೊಡು, ಕಷ್ಟನೇ ಕೊಡು ಅಂತ. ಅದಕ್ಕೆ ಇಲ್ಲಿನೇ ಏನು ಮಾಡ್ಬೇಕು ನಾವು? ಮಾಯೆಗೆ ಹೆದರ್ಕೊಂಡು ಹೋಗೋದಿಲ್ಲ. ಬಾ ಬರ್ತೀಯಾ ಅಂತ ಲಲಕಾರ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. हिम्मत और उल्लास भरकर निर्भय बनाने वाले पांडवों के अहिंसक लश्कर के प्रति शिव बाबा बोले. ಧೈರ್ಯ ಮತ್ತು ಉಲ್ಲಾಸ ತುಂಬಿಕೊಂಡು ನಿರ್ಭಯ ಮಾಡುವಂತಹ ಪಾಂಡವರನ್ನು ಅಹಿಂಸಕ ಲಷ್ಕರ ಪ್ರತಿ ಬಾಬಾ ಹೇಳ್ತಾರೆ, ಪಾಂಡವ್ರಿಗೆ ಹೇಳ್ತಾರೆ ಬಾಬಾ. आज सुना कि ब्रह्मा बाप क्या चाहते हैं. ಬ್ರಹ್ಮ ಬಾಬಾ ಏನು ನಿಮ್ಮಿಂದ ಬಯಸ್ತಾರೆ? ಕ್ಯಾ ಚಾಹತೆ ಹೇ? लश्कर तैयार चाहते हैं, तो साकार में निमित्त बनी हुई आत्माओं को अब लश्कर को तैयार करने में तीव्र गति चाहिए. ಲಷ್ಕರ್ ಅಂತಂದ್ರೆ ಯಾರು? ಲಷ್ಕರ್ ಅಂತಂದ್ರೆ ಏನು? ಹೊರಗಡೆ ಹೇಳ್ತಾರೆ, ಫೈಟ್ ಮಾಡೋರಿಗೆ ಲಷ್ಕರ್ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ತಯಾರಿದ್ದೀರಾ? ಯುದ್ಧ ಮಾಡಲಿಕ್ಕೆ ತಯಾರಿದ್ದೀರಿ. ಹೆಂಗೆ ಮಾಡಬೇಕು? ಏಕ್ದಮ್ ತೀವ್ರಗತಿ ಇರಬೇಕು. ತೀವ್ರಗತಿ ಅರ್ಥಾತ್ ಕ್ವಿಕ್ ಹೋನಾ ಚಾಹಿಯೆ. ಮಿಲ್ಟ್ರಿ ಸೈನ್ಯ ಹೆಂಗಿರ್ತದೆ? ಯಾವಾಗಲೂ ಹೆಂಗಿರ್ತಾರೆ ಅವರು? ರೆಡಿ ಪೊಸಿಷನ್ ಒಳಗೆ ಇರ್ತಾರಲ್ಲ, ಆರ್ಡ್ರ್ ಬಂತು ಫೈರ್ ಮಾಡೋದು. ಅಷ್ಟು ತೀವ್ರಗತಿ ಇರಬೇಕು. ತೀವ್ರಗತಿ ಅರ್ಥಾತ್ ಕ್ವಿಕ್ ಹೋನಾ ಚಾಹಿಯೆ. ಸಂಕಲ್ಪ ಕಿಯಾ ಸಿದ್ಧ ಹುವಾ. ಇದಕ್ಕೆ ತೀವ್ರಗತಿ ಅಂತ ಹೇಳ್ತಾರೆ ಬಾಬಾ. ಕ್ವಿಕ್ ಅರ್ಥಾತ್ ಸೋಚ ಕಿಯಾ. ತೀವ್ರಗತಿ ಅಂತಂದ್ರೇನು? ಇದು ಮಾಡಬೇಕು ಅಂದ ತಕ್ಷಣ ಆ ಕ್ಷಣನೇ ಏನು ಮಾಡಬೇಕು? ಮಾಡಿಬಿಡಬೇಕು. ಸಂಕಲ್ಪ और कर्म में समानता आ जाए, प्लेन और प्रैक्टिकल में समानता हो, ऐसी गति है. संकल्प और कर्म में समानता. ನಾನೇನು ಸಂಕಲ್ಪ ಮಾಡ್ತೀನೋ ಅದನ್ನೇ ಕರ್ಮ ಮಾಡೋದು. ಮತ್ತೇನು ಹೇಳ್ತಾರೆ ಬಾಬಾ? ಕರ್ಮ ಮೇ ಸಮಾನತಾ ಜಾಯೆ, ಪ್ಲ್ಯಾನ್ ಔರ್ ಪ್ರಾಕ್ಟಿಕಲ್. ನಾವೆಲ್ಲ ಏನು ಮಾಡ್ತೀವಿ? ಬರೀ ಪ್ಲ್ಯಾನ್ ಮಾಡ್ತೀವಿ.
ಹಿಂದಿನ ದಿವಸ ರಾತ್ರಿ ಕುತ್ಕೊಳ್ಳೋದು ನಾಳೆ ಅಮೃತ ವೇಳೆದೊಳಗೆ ಹೇಳ್ಬೇಕಂದ್ರೆ ಹೇಳ್ಬೇಕು, ತಪ್ಪಿಸ್ಬಾರ್ದು. ಅದ್ರ ಮುಂಜಾನೆ ಹೇಳಿದ್ರಿಗೆ ಆಮೇಲೆ ಇಡೀ ದಿವಸ ಇಷ್ಟಿಷ್ಟು 12 ಸರ್ತಿ ನಿರಾಕಾರಿ 12 ಸರ್ತಿ ಫರಿಸ್ತಾ ಮಾಡಂತ ಬಾಬನ ಆರ್ಡ್ರ್ ಇದೆ. 8 ಗಂಟೆ ಯೋಗ ಮಾಡಂತ ಬಾಬಂದು ಆರ್ಡ್ರ್ ಇದೆ, ಹೌದಲ್ಲ? ಇದೆಲ್ಲ ರಾತ್ರಿ ಮಲ್ಕೊಳ್ಳೋ ಮುಂದೆ ನಾಳೆಗೆ ಮಾಡಬೇಕಂತ ಪ್ಲ್ಯಾನ್ ಮಾಡಿರ್ತೀವಿ. ಪ್ರಾಕ್ಟಿಕಲ್ ಆಗ್ತದ? ಅದನ್ನು ಹೇಳ್ತಾರೆ ಬಾಬಾ, ಪ್ಲ್ಯಾನ್ और ಪ್ರಾಕ್ಟಿಕಲ್ में ಸಮಾನತಾ हो. ಬಾಬಾ ಏನು ಹೇಳ್ತಾರೆ? ಸಂಕಲ್ಪ ಮತ್ತು ಕರ್ಮದಲ್ಲಿ ಸಮಾನತೆ ಇರಬೇಕು, ಪ್ಲ್ಯಾನ್ ಮತ್ತು ಪ್ರಾಕ್ಟಿಕಲ್ನಲ್ಲಿ ಸಮಾನತೆ ಇರಬೇಕು. ಅದನ್ನು ಹೇಳ್ತಾರೆ ಬಾಬಾ, ಐಸಿ ಗತಿ ಹೇ, ಈ ಥರ ಮಾಡ್ತಿದ್ದೀರಾ. ಯಾ ಪ್ಲ್ಯಾನ್ ಬಹುತ್ ಬನಾತೆ, ಪ್ರಾಕ್ಟಿಕಲ್ ಕಮ್ ಹೋತಾ ಹೇ. ಪ್ಲ್ಯಾನ್ ಮಾಡೋಕ್ಕೇನು ಹೋಗಿತ್ತು, ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ಲ್ಯಾನ್ ಭಾಳಷ್ಟು ಮಾಡ್ತೀರಾ, ಪ್ರಾಕ್ಟಿಕಲ್ ಏನಿದೆ ಕಡಿಮೆ ಇದೆ. ಬಾಬಾ ಹೇಳ್ತಾರೆ, ಸಂಕಲ್ಪ ಬಹುತ್ ಕರ್ತೆ ಹೇ, ಭಾಳ ಸಂಕಲ್ಪನ ಮಾಡ್ತೀವಿ ನಾವು, ಇದೆಲ್ಲ ಮಾಡ್ತೀವಿ. ಬಾಬಾ ಹೆಂಗೆ ಹೇಳ್ತಾರೆ ಹಾಗೆ ಸಂಕಲ್ಪ ಮಾಡ್ತೀವಿ. ಮತ್ತು ಕರ್ಮವೇ ಏನಾಗ್ಬಿಡ್ತದೆ, ಕಮ್ ಹೋತೆ ಹೇ. ಬಾಬಾ ಹೇಳ್ತಾರೆ, ಸಂಕಲ್ಪ और कर्म में समानता ही संपूर्णता की निशानी है. ಸಂಪೂರ್ಣತೆಯ ಲಕ್ಷಣ ಏನು? ಬಾಬಾ ಹೇಳ್ತಾರೆ, ಸಂಕಲ್ಪ ಮತ್ತು ಕರ್ಮದಲ್ಲಿ ಏನು ಬರಬೇಕು? ಸಮಾನತೆ ಇರಬೇಕು. ಅದಕ್ಕೇನು ಹೇಳ್ತಾರೆ? ಸಂಪೂರ್ಣತೆಯ ನಿಶಾನೆ. ಸಿದ್ದೇಶ್ವರ ಸ್ವಾಮಿಗಳಿಗೆ ದೇವರಂತ ಯಾಕೆ ಹೇಳಿದರು? ಯಾಕೆ ಹೇಳಿದರು? ದೇವರದ್ರ ಅರ್ಥ ಏನು? ಸಮಾನತ, ಸಂಪೂರ್ಣತ ಇತ್ತಲ್ಲ ಅವರಲ್ಲಿ. ಅದನ್ನೇ ಅವ್ರು ಏನು ಮಾಡಿದ್ರು, ಏನು ಸಂಕಲ್ಪ ಮಾಡ್ತಿದ್ರು ಅದನ್ನು ಮಾಡ್ತಿದ್ರು, ಏನು ಮಾಡ್ತಿದ್ರು ಅದನ್ನೇ ಹೇಳ್ತಿದ್ರು. ಅದಕ್ಕೆ ಸಂಪೂರ್ಣತೆಯ ನಿಶಾನೆ ಏನಾಗಿದೆ? ಏನು? ಎದರಲ್ಲಿ ಸಮಾನತೆ? ಸಂಕಲ್ಪ ಮತ್ತು कर्म समानता ही संपूर्णता की निशानी है. इस निशानी से ही अपने निशाने को जज कर सकेंगे कि कितने समीप है. इस निशानी से, ಯಾವ ನಿಶಾನೆ, ಯಾವ ಲಕ್ಷಣ? ನನ್ನ ಸಂಕಲ್ಪ ಮತ್ತು ಕರ್ಮ ಎರಡು ಒಂದೇ ಇದಾವೆ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು. ಈ ಲಕ್ಷಣದಿಂದ ನೀವು ಜಡ್ಜ್ ಮಾಡ್ಕೊಳ್ಬೇಕು. ಏನು ಜಡ್ಜ್ ಮಾಡ್ಕೊಳ್ಬೇಕು? ನಾನು ಬಾಬನ ಸಮೀಪ ಎಷ್ಟು ಬಂದಿದ್ದೀನಿ ಅಂತ. ಸಂಪೂರ್ಣತಾ ಅಂದ್ರೇನು? ಬಾಬಾರವರ ಸಮೀಪ. ಬಾಬಾರವ್ರ ಸಮೀಪ ಅಂತಂದ್ರೇನು? ಬಾಬಾ ಹೆಂಗಿದಾನೋ, ಬಾಬನ ಏನೇನು ಗುಣಗಳಿದಾವೋ ಆ ಎಲ್ಲ ಗುಣಗಳು ನಮ್ಮಲ್ಲಿ ಇದಾವೇನು ಅಂತ ಜಡ್ಜ್ ಮಾಡ್ಕೊಳ್ಳಿ, ಕೇಳಿ, ನೋಡ್ರಿ. तो अपना ऐसा झुंड तैयार करो. ನೀವೊಬ್ಬರೇ ಅಲ್ಲ, ಮತ್ತು ನಿಮ್ಮ ಜೊತೆಗೆ ಇಂಥದ್ದೊಂದು ಝುಂಡ್ ತಯಾರು ಮಾಡಬೇಕು ಅಂತ. ಒಂದು ಇರುಬಿಯಷ್ಟು ಬುದ್ಧಿ ಇಲ್ಲ ರೀ ನಮಗೆ. ಒಂದು ಇರುವಿ ಹಿಂಗೆ ಹೊಂಟಂದ್ರೆ ಹಿಂದಿನ ಇರುವಿಗಳೆಲ್ಲ ಹೆಂಗೆ ಹೋಗ್ತಿರ್ತಾವ? ಅದ್ರ ಹಿಂದೆನೇ ಹೋಗ್ತಾವ. ಬಾಬಾ ಹೇಳ್ತಾರೆ, ಐಸಾ ಝುಂಡ್ तैयार करो जिसको देखते हुए और भी हिम्मत उल्लास में आकर फॉलो करे. ನಿಮ್ಮ ಝುಂಡ್ ಹೆಂಗಿರಬೇಕು ಅಂತಂದರೆ, ನಿಮ್ಮ ನೋಡಿದ ತಕ್ಷಣವೇ ಅವ್ರು ಏನು ಮಾಡಬೇಕು? ನಿಮ್ಮನ್ನೇ ಫಾಲೋ ಮಾಡಬೇಕು. ಬಾಬಾ ಹೇಳ್ತಾರೆ, जैसे साकार बाप का सैंपल पुरुषार्थियों के पुरुषार्थ को सिंपल कर देता है. ಸಾಕಾರ ಬಾಪ್ ಬ್ರಹ್ಮ ಬಾಬಾ ಹೆಂಗೆ ಸ್ಯಾಂಪಲ್ ಆಗಿದ್ರಲ್ಲ, ಎಲ್ಲರಿಗೂ ಸ್ಯಾಂಪಲ್ ಯಾರಾಗಿದ್ದರು? ಬ್ರಹ್ಮ ಬಾಬಾ ಉದಾಹರಣೆ ಆಗಿದ್ದರು. ಬ್ರಹ್ಮ ಬಾಬಾಗೆ ಯಾರು ಉದಾಹರಣೆ ಇದ್ದರು? ಯಾರೂ ಇದ್ದಿದ್ದಿಲ್ಲ, ಅಂದರೂ ಮಾಡಿದರು. ಬ್ರಹ್ಮ ಬಾಬಾ ಯಾರನ್ನು ಉದಾಹರಣೆ ತೊಗೊಂಡ್ಬಿಟ್ರು? ಶಿವಬಾಬನ ತೊಗೊಂಡ್ಬಿಟ್ರು. ಅದಕ್ಕೆ ನಮಗೆ ಎಷ್ಟು ಜನ ಉದಾಹರಣೆ ಇದ್ದಾರೆ? ಅದಕ್ಕೆ ಬಾಬಾ ಹೇಳ್ತಾರೆ, सैंपल साकार बाप का सैंपल पुरुषार्थियों के पुरुषार्थ को सिंपल करा देता है. ನಾವೆಲ್ಲ ಪುರುಷಾರ್ಥಿಗಳ ಪುರುಷಾರ್ಥವನ್ನು ಸರಳ ಮಾಡಿಕೊಟ್ರು. ಬ್ರಹ್ಮ ಬಾಬಾ ಎಲ್ಲ ಸರಳ ಮಾಡಿಕೊಟ್ಟು ಹೋಗಿದ್ದಾರಲ್ಲ. ನಮಗೆ ಏನು ಕಷ್ಟ ಇದೆ, ಅವ್ರಿಗೆಲ್ಲ ಇತ್ತು ಕಷ್ಟ, ನಮಗೇನು ಕಷ್ಟ ಅದ?
नावेनु कष्ट ಇಲ್ಲ नमगे। ऐसे सैंपल तैयार करो जिसको देखकर अन्य का पुरुषार्थ सिंपल हो जाए। ಈ ಥರ ಸ್ಯಾಂಪಲ್ ಆಗಿರಬೇಕು ನೀವು ತಯಾರಿ ಮಾಡಿ, ನೋಡಿದ ತಕ್ಷಣವೇ ಅವ್ರು ಏನು ಮಾಡಬೇಕು, ಅವ್ರು ಬಂದುಬಿಡಬೇಕು, ಅವ್ರ ಪುರುಷಾರ್ಥನೆ ಏನಾಗಬೇಕು, ಸಹಜ ಆಗಬೇಕು, ಕಷ್ಟ ಆಗಬಾರ್ದು। ಐಸಾ ಝುಂಡ್ ತಯಾರ್ ಹೇ, ಯಾಕಂದರೆ ಈಗಿನ ಆತ್ಮಗಳಿಗೆ ಕಷ್ಟ ಅನ್ನೋದು ಬೇಡ ಆಗಿಬಿಟ್ಟೈತೆ, ಅವ್ರಿಗೆಲ್ಲನೂ ಸಹಜ ಬೇಕು। ಅವಾಗೆಲ್ಲ ಟೇಪ್ ರೆಕಾರ್ಡು, ಕಾಮೆಂಟ್ರಿ ಇವೆಲ್ಲ ಏನಾರ ಇದ್ದು ಏನು, ಈಗೆಲ್ಲ ಎಷ್ಟೆಲ್ಲ ಬಂದಿದ್ದಾವೆ। ಬ್ರಹ್ಮ ಬಾಬಾನೇ ಎದುರು ಕುತ್ಕೊಂಡು ಕ್ಲಾಸ್ ಮಾಡಿದ ವಿಡಿಯೋಗಳೆಲ್ಲ ಬರ್ಲಿಕ್ಕತ್ತಾವ। ಆವಾಗ ಅಲ್ಲಿದ್ದವ್ರಿಗಷ್ಟೇ ಬ್ರಹ್ಮ ಬಾಬಾ ಕಾಣಿಸ್ತಿದ್ರು। ಆದಾಗ್ಯೂ ಕೂಡ ಎಲ್ಲರಿಗೂ ಏನಾಗ್ತಿತ್ತು, ಸಾಕ್ಷಾತ್ಕಾರ ಯಾರಿಗಾಗ್ತದೆ, ಮನಸ್ಸು ಏಕ್ದಮ್ ಶುದ್ಧ ಇರಬೇಕು, ಅವ್ರಿಗೆ ಮಾತ್ರ ಸಾಕ್ಷಾತ್ಕಾರ ಆಗ್ತದೆ। ಅದಕ್ಕೆ ಬಾಬಾ ಹೇಳ್ತಾರೆ, ಇಂಥ ಒಂದು ಗ್ರೂಪನ್ನು ತಯಾರು ಮಾಡಿದ್ದೀರಾ, ऐसी शक्तियों की ललकार करने वाला झुंड हो जो माया को भी ललकार करने वाला हो। ಇಂಥ ಶಕ್ತಿಯರನ್ನು, ಇಂಥ ಪಾಂಡವರನ್ನು ತಯಾರು ಮಾಡಬೇಕು, ನೀವು ಲಲ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ। ಅಂಥ ಝುಂಡನ್ನು ತಯಾರು ಮಾಡಬೇಕು, ಮಾಯೆಗೂ ಕೂಡ ಏನು ಮಾಡಬೇಕು, ಅವರೆಲ್ಲ ಸೇರಿಕೊಂಡು ಲಲ್ಕಾರ ಮಾಡಬೇಕು। ಚಾಹೆ ವಹ ಮಾಯಾ ಕಿಸಿ ಪ್ರಕಾರ ಭೀ ಸತ್ತಾ ವಾಲೋ ಮೇ ಹಿ ಕ್ಯೂ ನ ಹೋ। ಹೇಳಿದ್ರಲ್ಲ ಬಾಬಾ ನಿನ್ನೆ ಎಷ್ಟು 4 ಸತ್ತಾಗಳ ಬಗ್ಗೆ ಮಾತಾಡಿದ್ರು ನಿನ್ನೆ। ಯಾವ ಸತ್ತಾಯಿಂದನೂ ನಮಗೆ ಸಮಸ್ಯೆ ಬಂದರೂ ನಡೀತದೆ, ಮಾಯ ಬರಲಿ, ಆದರೆ ನಾವೇನು ಮಾಡಬೇಕು, ಆ ಮಾಯೆಗೆ ಏನು ಮಾಡಬೇಕಂತಾರೆ ಬಾಬಾ, ಲಲ್ಕಾರ ಮಾಡಬೇಕು, ಹೆದರುವಂಗಿಲ್ಲ। जुआ में हार तो उन्होंने है ही, जुआ में हार तो उन्होंने है ही। कल पहले ही यादगार में भी जुआ दिखाया है, लेकिन यथार्थ रूप नहीं दिखाया है। कौरव अपनी जुआ में लगे हुए हैं और धर्म सत्ता वाले अपनी जुआ में लगे हुए हैं। जुआ में हो उन्होंने हार होनी है और पांडवों का झंडा बुलंद होना ही है। ಅದೇನೇ ಆಡ್ರಿ, ಅವರು ಆಟ ಆಡಿದರು, ಅವರು ಆಡಿದರು, ಇವರು ಆಡಿದರು, ಕೌರವರು ಆಡಿದರು, ಪಾಂಡವರು ಆಡಿದರು, ಭಲೇ ಸೋತರು ಯಾರು, ಪಾಂಡವರು, ಆದರೆ ಧರ್ಮ ಬಿಡಲಿಲ್ಲ ಅವರು। ಧರ್ಮ ಬಿಟ್ಟರೇನವರು ಇಲ್ಲ, ಆ ಧರ್ಮ ಬಿಡದ ಕಾರಣಕ್ಕೆ ಇವತ್ತು झंडा ಯಾರ್ದಿದೆ, ಪಾಂಡವ್ರದಿದೆ। ಅದನ್ನು ಹೇಳ್ತಾರೆ ಬಾಬಾ, ಪಾಂಡವೋं का झंडा बुलंद होना है, ऐसे ही ललकार करने वाले। ಹೆಂಗೆ ಲಲ್ಕಾರ ಮಾಡ್ತಿದ್ರು ಅವರು ಪಾಂಡವರು, ಭೀಮನ್ ಕೇಳಬೇಕು ಲಲ್ಕಾರ ಮಾಡೋದಂದ್ರೆ। ಕೌರವ್ರಿಗೆ ಏನು ಮಾಡ್ತಾನೆ, ಚಾಲೆಂಜ್ ಮಾಡ್ತಾನೆ, ಅದಕ್ಕೆ ಲಲ್ಕಾರ ಅಂತ ಹೇಳ್ತಾರೆ। ಬಾಬಾ ಹೇಳ್ತಾರೆ, ಐಸಿ ಲಲ್ಕಾರ ಕರ್ನೆ ವಾಲೆ ನಿರ್ಭಯ, ಮಾಯಾ ಕೆ ತುಫಾನೋ ಸೆ ಹಿ ನಹಿ ಡರ್ನೆ ವಾಲೆ। ಎದಕ್ಕೂ ಹೆದರುವಂಗಿಲ್ಲ ಅಂತಾರೆ ಬಾಬಾ, ಎಂಥದೇ ಬಿರುಗಾಳಿ ಬರಲಿ, डरने वाले नहीं, निरंतर विजय का चैलेंज करने वाली। ಎಷ್ಟೇ ಕಷ್ಟ, ಎಷ್ಟು ಕಷ್ಟ ಬಂತು ಅವ್ರಿಗೆ, ಪಾಂಡವ್ರಿಗೆ ಎಷ್ಟು ವರ್ಷ ಕಷ್ಟಪಟ್ಟರು, 14 + 1 14 ವರ್ಷಕ್ಕಿಂತ ಲಾಸ್ಟ್ 1 ವರ್ಷ ಏನಿತ್ತಲ್ಲ ಅದು ಅಜ್ಞಾತವಾಸ, ಅದಂತೂ ಬಹಳ ಕಷ್ಟದ ಕೆಲಸ। ಇಂಥಲ್ಲಿ ಇದಾಗಂತಾನೆ ಗೊತ್ತಾಗಬಾರ್ದಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ, ಏನೇ ಇರಲಿ ಏನು ಮಾಡಬಾರ್ದು ಅಂತಾರೆ ಬಾಬಾ, ಹೆದರಬೇಡಿ। ಯಾಕೆ, ವಿಜಯ ಯಾರ್ದಿದೆ, ನೀವು ಪಾಂಡವ್ರದ್ದು, ನೀವು ಶಕ್ತಿಯರದೇ ವಿಜಯ ಇದೆ। ನಿರಂತರ ವಿಜಯ का चैलेंज करने वाली इस सेना की इंचार्ज बने। ನಾವೆಲ್ಲ ಏನಿದ್ದೀವಿ, ಭಲೆ ಈಗ ಸೋತಂಗೆ ಅನ್ನಿಸ್ಲಿಕ್ಕತ್ತದ, ಸೋಲ್ತೀವಿ ಆವಾಗ, ಆದರೆ ಕೊನೆಗೆ ವಿಜಯ ಯಾರ್ದಿದೆ, ನಮ್ಮದೇ ಇದೆ, ಅದರದ್ದು ಇನ್ಚಾರ್ಜ್ ನೀವಿದ್ದೀರಾ ಅಂತ ಹೇಳ್ತಾರೆ ಬಾಬಾ। ತಬ್ ಅವ್ರು ಭೀ ಫಾಲೋ ಕರೆಂಗೆ। ಇಷ್ಟೆಲ್ಲ ನೀವು ಉಮಂಗ್ ಉತ್ಸಾಹದಿಂದ ಉಲ್ಲಾಸದಿಂದ ಇದ್ರಿ ಅಂತಂದರೆ ಬಹಳಷ್ಟು ಜನ ನಿಮ್ಮದು ಫಾಲೋ ಮಾಡ್ತಾರೆ। ನೀವೇನೇ ಇಲ್ಲೇ ಕೊಯ್ ಕುಸ್ ಮಾಡಿದ ಕೂಡಲೇ, ಅಷ್ಟು ದಿನ ಆಯ್ತು ಹೊಂಟಾರಿ, ಇನ್ನು ಅವ್ರಿಗೆ ಆಗ್ಲಿಕ್ಕತ್ತಿಲ್ಲ, ನಾವೇನು ಮಾಡೋದು ಹೋಗಿ ಅಂತ ಅವರು ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ। ಅದಕ್ಕೆ ಹೇಳ್ತಾರೆ ಬಾಬಾ, ತಯಾರಾಗಬೇಕು। अच्छा, महावाक्यों का सार, संकल्प और कर्म इन दोनों में समानता लाना ही संपूर्णता की निशानी है।
ಸಂಪೂರ್ಣತೆಯ ನಿಶಾನೆ ಏನು? ಸಂಕಲ್ಪ ಮತ್ತು ಕರ್ಮಗಳನ್ನು ಸಮಾನ ಇರಬೇಕು. ऐसे सैंपल तैयार हो जिनके पुरुषार्थ को देखकर अन्य पुरुषार्थियों का पुरुषार्थ सिंपल हो जाए. ಹೇಳ್ತಾರೆ, ಈ ಥರ ನೀವು ಸ್ಯಾಂಪಲ್ ಆಗಬೇಕು, ಈ ಥರ ನೀವು ಎಕ್ಸಾಂಪಲ್ ಆಗಬೇಕು, ಉದಾಹರಣೆ ಆಗಬೇಕು ಎಲ್ಲರಿಗೆ. ನಿಮ್ಮ ಪುರುಷಾರ್ಥ ನೋಡಿ ಅವ್ರಿಗೂ ಕೂಡ ಏನು ಕಷ್ಟ ಇಲ್ಲ ಬಿಡ್ರಿ, ಓಂ ಶಾಂತಿದಂತ ಅನಿಸ್ಬೇಕು ಅವ್ರು. ಏನ್ರಿ ಅದೇ ಒಂದು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಬಿಡೋದು, ಅದನ್ನು ಬಿಟ್ಟರೆ ಏನು ದೊಡ್ಡದು. ಭಾಳ ಆದ್ರೆ ಇನ್ನೇನು ಮಾಡಬೇಕು? ವ್ಯರ್ಥ ಸಂಕಲ್ಪನ ಬಿಡೋದು. ಇಷ್ಟು ಬಿಟ್ಟರೆ ಇಲ್ಲಿ ಏನು ಕಷ್ಟ ಅದ? ಬಾಬಾ ಹೇಳ್ತಾರೆ, ನಿಮ್ಮನ್ನು ನೋಡಿ ಅವ್ರಿಗೆಲ್ಲ ಏನನ್ಬೇಕು? ಸಹಜ ಅನ್ನಿಸ್ಬೇಕು, ಆವಾಗ ನಿಮ್ಮ ಫಾಲೋ ಮಾಡ್ತಾರೆ. अब पांडवों के झुंड का झुंडा बुलंद होना है. पांडवों का झुंड का झंडा, ನಿಮ್ಮದು ಗ್ರೂಪ್ ಏನಿರಬೇಕು? ಧ್ವಜವನ್ನು ಹಾರಿಸ್ಬೇಕು, ಎಲ್ಲ ಕಡೆ ಪ್ರಸಿದ್ಧಿ ಮಾಡಬೇಕು, ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ऐसा लश्कर तैयार करना चाहिए जो क्विक हो, अर्थात सोचा और किया. ಇಂಥ ಲಷ್ಕರರನ್ನು ತಯಾರು ಮಾಡಬೇಕು ನೀವು. ಅಷ್ಟು ಕ್ವಿಕ್ಕಾಗಿ ಇರಬೇಕು ಅವರು. ಹೇಳಿದ ತಕ್ಷಣ ಏನು ಮಾಡಬೇಕು? ಅದಕ್ಕೇನು ಹೇಳ್ತಾರೆ? ಯಾವ ಪಾಠ ಇರಬೇಕು? ಹಾಜಿ ಹಾಜಿ ಹಾಜಿ. ಹೇಳಿದ ತಕ್ಷಣ ಮಮ್ಮ ಏನು ಮಾಡ್ತಿದ್ರು? ಯಾವುದು ಒಂದು ಪ್ರಶ್ನೆನೂ ಕೇಳ್ತಿದ್ದಿಲ್ಲ. ನಾವು ಯಾಕ್ರಿ ಹಂಗ್ಯಾಕ್ರಿ ಅಂತ ಮಾಡ್ತೀವಿ. ಹಂಗ್ಯಾಕ್ರಿ ಹಿಂಗ್ಯಾಕ್ರಿ ಅಂತಂದರೆ ನಾವೇನಾದ್ವಿ? ಫೇಲ್ ಆದ್ವಿ. ಬಾಬಾ ಹೇಳ್ತಾರೆ ಕ್ವಿಕ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸೋಚಾ और किया. निरंतर विजय का चैलेंज करने वाली, निरंतर विजय का चैलेंज करने वाली ಅಂದ್ರೆ ವಿಜಯ ನಂದು ಇದ್ದೇ ಇದೆ, ನಾನು ಆಗೇ ಆಗ್ತೀನಿ, ವಿಜಯ ಆಗೇ ಆಗ್ತೀನಿ ಅಂತ ಏನು ಮಾಡಬೇಕು? ಚಾಲೆಂಜ್ ಮಾಡಬೇಕು. ಅರ್ಥಾತ್ ಮಾಯಾ ಕೆ ತೂಫಾನೋ ಸೆ ಭಿ ನ ಡರ್ನೆ ವಾಲಿ, ಮಾಯೆ ಬಿರುಗಾಳಿಗೆ ಎಂದೂ ಹೆದರುವಂಗಿಲ್ಲ. ನಿರ್ಭಯ ಈ ಸೇನಾ ಕಿ ಇನ್ಚಾರ್ಜ್ ಬನೆ. ನೀವೆಲ್ಲ ಏನಾಗಿದ್ದೀರಿ? ಯಾವ ಸೇನೆ ಇನ್ಚಾರ್ಜ್ ಆಗಿದ್ದೀರಿ? ರುಹಾನಿ ಫಂಡ, ರುಹಾನಿ ಸೇನಾ ಅಲ್ಲ ನಾವೆಲ್ಲ. ರುಹಾನಿ ಮಿಲಿಟ್ರಿ ಸೇನಾದ ಏನಾಗಿದ್ದೀವಿ ನಾವು? ಇನ್ಚಾರ್ಜ್ ಆಗಿದ್ದೀವಿ. ನೀವು ಹೆಡ್. ಈಗ ನಿಮ್ಮನ್ನು ನೋಡಿ ಏನು ಮಾಡಬೇಕು? ಎಲ್ಲರೂ ಬರಬೇಕು, ಬರೋದಲ್ಲ, ಫಾಲೋ ಮಾಡಬೇಕು. ತಬ್ ಅವ್ರು ಭೀ ಫಾಲೋ ಕರೆಂಗೆ. ನಾನು ಇನ್ಚಾರ್ಜ್ ಇದ್ದೀನಿ ಅಂದರೆ ಏನು ಅರ್ಥ? ಮೇ ಹಿ ವಿಶ್ವ ಕಲ್ಯಾಣಕಾರಿ ಹೂँ. ವಿಶ್ವ ಕಲ್ಯಾಣಕಾರಿ ನಾನೇ ಅಲ್ಲ. ನನ್ನ ನೋಡಿ ಇನ್ನೊಬ್ಬರು ಏನು ಮಾಡಬೇಕು? ನನ್ನನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.